ಇನ್ನೊಂದು ಕಡೆ FIR ದಾಖಲಾಗಿದೆ. ಸಹಜ, FIR ದಾಖಲಾದ್ಮೇಲೆ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಯಾವಾಗ ಏನೇನಾಗುತ್ತೋ. ಈಗ ಸಿದ್ದರಾಮಯ್ಯನವರು ಜಗತ್ತಿಗೆ ಗೊತ್ತಿರೋರು. ಅವರ ಪತ್ನಿ ಪಾರ್ವತಿ ತುಂಬ ಲೋ ಪ್ರೊಫೈಲ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಹೊರಗಡೆ. ಥಟ್ ಅಂತ ಎದುರಿಗೆ ಬಂದರೆ ಇವರು ಮುಖ್ಯಮಂತ್ರಿಗಳ ಪತ್ನಿ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ದ್ಯಾಟ್ ಈಸ್ ಹರ್ ಪರ್ಸ್ನಾಲಿಟಿ. ಸಿದ್ದರಾಮಯ್ಯನವರ ಪತ್ನಿನೇ ಯಾರಿಗೂ ಗೊತ್ತಿಲ್ಲ ಅಂದರೆ ಸಿದ್ದರಾಮಯ್ಯನವರ ಬಾವುಮೈದ ಮಲ್ಲಿಕಾರ್ಜುನ ಸ್ವಾಮಿ ಯಾರಿಗೆ ಗೊತ್ತಿರೋಕ್ಕೆ ಸಾಧ್ಯ? ಆ ಮನುಷ್ಯನೂ ಹಾಗೆ ಎಲ್ಲ ಅಕ್ಕಪಕ್ಕ ಕಾಣಿಸ್ಕೊಳ್ಳೋದಿಲ್ಲ. ನಾವು ತುಂಬ ಒಂದು 2 ತಿಂಗಳ ಹಿಂದೆನೇ ಟ್ರೈ ಮಾಡ್ತಾಯಿದ್ವಿ, ಎಲ್ಲರೂ ಸಿಗ್ತಾರಾ ನೋಡಿ, ಏನಾರು ಮಾತಾಡ್ತಾರಾ ಅಂತ ಮಾಹಿತಿಗಳು ಬರ್ತಾಯಿದ್ವು ಅಷ್ಟೇ. ಒಂದಷ್ಟು ಬಾರ್ ಲೈಸೆನ್ಸ್ ಎಲ್ಲ ಇಟ್ಕೊಂಡು ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಆರಾಮಾಗಿದ್ದಾರೆ ಅಂತ. ಇವತ್ತೊಂದು ಆಡಿಯೋ ನಮ್ಮ ರಿಪೋರ್ಟ್ರ್ ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ದು ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನು. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ಸಹೋದರ ಸಿದ್ದರಾಮಯ್ಯನವರ ಬಾವುಮೈದ ನಮ್ಮ ಮೈಸೂರು ರಿಪೋರ್ಟರ್ ಮಧು ಮಾತಾಡಿಸಿದ್ರು. ಅವ್ರು ಕೇಳೋದಿಷ್ಟೇ, ನನಗೆ ಯಾಕೆ ನೋಟಿಸ್ ಕೊಡ್ತಾರೆ? ನಾನೇನು ಮಾತಾಡಲ್ಲ ಅದರ ಬಗ್ಗೆ. ಮೂಡಾ ಕೇಸಿನ ಬಗ್ಗೆ ನಾನೇನು ಮಾತಾಡೋದಿಲ್ಲ. ದೊಡ್ಡವರು ಸ್ಪಷ್ಟನೆ ಕೊಡ್ತಾರೆ. ಮೂಡಾ ಕೇಸ್ ಬಗ್ಗೆ ನಾನು ಸ್ಪಷ್ಟನೆ ಕೊಡೋದಕ್ಕೆ ಬರೋದಿಲ್ಲ. ನನ್ನನ್ನು ಯಾರೂ ನೋಡೇ ಇಲ್ಲ. ನನ್ನ ಹೆಸರಿದ್ದರೆ ನಾನು ಏನು ಮಾಡಲಿ ಅದರಲ್ಲಿ? ಎಲ್ಲನೂ ದೊಡ್ಡವರು ಮಾತಾಡ್ತಾರೆ, ನನ್ನನ್ನು ಬಿಟ್ಟುಬಿಡಿ ಸರ್ ಅಂತ. ಕೇಳಿಸ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್ ಮಧು ಅಂತ, ನಾನು ಸುವರ್ಣ ನ್ಯೂಸ್ ರಿಪೋರ್ಟ್ರು. ಇಲ್ಲಿ ನಿಮ್ಮ ಮನೆ ಹತ್ರ ಬಂದಿದ್ದೆ ಸರ್ ನಾನು. ಯಾಕೆ ಸರ್ ನೀವು ನನ್ನನ್ನ, ನಾವೆಲ್ಲ ಬಡವರುಗಳು, ನಮ್ನ ಸರ್ ನೀವ್ಯಾಕೆ ಸರ್ ಹಂಗಂತ ಇದ್ರಿ? ನಿಮ್ಮನ್ನ ನಾನು ತುಂಬಾ ಸರಿ ಮಾತಾಡ್ಸಿದ್ದೀನಿ ಸರ್ ನಾನು. ಆಯ್ತು ಬಿಡಿ ಸರ್, ದಯವಿಟ್ಟು ಸರ್ ಹೊರಡಿ ಸರ್, ನಾನು ದಯವಿಟ್ಟು ಹೊರಡಿ ಸರ್. ಸಾರಿ ಸರ್, ನಾನು ಹುಷಾರಿಲ್ಲ, ಮಲಗಿದ್ದೀನಿ. ನಂಗೂ ಇದ್ರು ನಾನೇನ್ ಮಾಡ್ಲಾ ಬಿಡಿ ಸರ್, ನನ್ನ ಯಾರು ನೋಡೇ ಇಲ್ಲ ಸರ್. ಇಲ್ಲ ಇಡಿ ಸರ್, ನಾ ಬೇರೆಯವ್ರು ದೊಡ್ಡವ್ರು ಮಾತಾಡ್ತಾರೆ, ನನ್ನ ಕರೀತೀರ? ಎಲ್ಲ ದೊಡ್ಡವರು ಮಾತಾಡ್ತಾರೆ, ನಾನೇನು ಬಡವ ಸರ್, ಬಿಟ್ಟುಬಿಡಿ ಅಂತ. 3 ಎಕರೆ 16 ಗುಂಟೆ ಜಮೀನನ್ನು ಸ್ವಂತ ಸಹೋದರಿಗೆ ಅರಿಶಿಣ ಕುಂಕುಮವಾಗಿ ಕೊಟ್ಟಿದ್ದಾರೆ ಅಂದರೆ ಅವಾಗ ಪ್ರಶ್ನೆ ಇದ್ದದ್ದಷ್ಟೇ. 3 ಎಕರೆ 16 ಗುಂಟೆ ಸಹೋದರಿಗೆ ಅರಿಶಿಣ ಕುಂಕುಮದ ಸ್ವರೂಪದಲ್ಲಿ ಕೊಡಬಲ್ಲಂಥವ್ರು ಅವರು ತಕ್ಕ ಮಟ್ಟಿಗೆ ಸ್ಥಿತಿವಂತರೇ ಆಗಿರ್ಬೇಕಲ್ವ ಅಂತ ಆ ಪ್ರಶ್ನೆ ಇಟ್ಕೊಂಡು ಏನೋ ಹುಡುಕಕ್ಕೆ ಟ್ರೈ ಮಾಡಿದ್ವಿ ನಾವು. ನೋಡೋಣ, ಎಲ್ಲರೂ ವಿಚಾರಣೆಗೆ ಬಹುಶಃ ಸಿದ್ದರಾಮಯ್ಯನವ್ರಿಗೆ ಟೆನ್ಷನ್ನೇ ಅದು. ಇದ್ರ ಹಿಂದೆ ಈ ಪ್ರಕರಣ ಹೊರಗೆ ಬಂದಿದ್ದರ ಹಿಂದೆ, ಇಷ್ಟರ ಮಟ್ಟಿಗೆ ಫಾಲೋ ಅಪ್ ಆಗಿದ್ದರ ಹಿಂದೆ ಪಾಲಿಟಿಕ್ಸೇ ಇಲ್ಲ ಅಂತ ಯಾರು ಅಂದರೆ ಅವ್ರು ದಡ್ರು. ಪಾಲಿಟಿಕ್ಸ್ ಡೆಫಿನೆಟ್ಲಿ ಇದೆ. ಪಾಲಿಟಿಕ್ಸ್ ಮಾಡಿದವರು ಸಿದ್ದರಾಮಯ್ಯನವರು. ಅವ್ರ ಪತ್ನಿ ಏನು ಮಾಡಿದ್ರು? ನನ್ನ ಪತ್ನಿ ಈಗ ವಿಚಾರಣೆಗೆ ಬರಬೇಕಲ್ಲ ಅನ್ನೋ ಟೆನ್ಷನ್ನು ಕೂಡ ಸಿದ್ದರಾಮಯ್ಯನವ್ರಿಗೆ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಪೊಲೀಸರು ತನಿಖೆಗೆ ಶುರು ಹಚ್ಕೊಂಡಿದ್ದಾರೆ ಅಂತೂ ಇಂತೂ. ಜೈ ನಮ್ಮ ಪಾರ್ವತಿ ಸುತ ಹರ ಹರೇ ಮಹಾದೇವ್ ಅಂತಾರಲ್ಲ ಹಂಗೆ, ಜೈ ನಮ್ಮ ಪಾರ್ವತಿ ಪತೆ ಹರೇ ಹರ ಮಹಾದೇವ್ ಅಂತಾರಲ್ಲ ಹಾಗೆ ಅಂತೂ ಇಂತೂ ಶುರು ಹಚ್ಕೊಂಡಿದ್ದಾರೆ. ಕೋರ್ಟು ಆದೇಶ ಕೊಟ್ಟ 48 ತಾಸು ತಗೊಂಡ್ರು FIR ಮಾಡೋದಕ್ಕೆ. ಇನ್ನು ಮುಂದಿನ ಕೆಲಸ ಏನಂದರೆ ದಾಖಲೆಗಳ ಅಧ್ಯಯನ ಮಾಡಬೇಕು. ಕೋರ್ಟ್ ಕೊಟ್ಟ ಆದೇಶ, ಕೋರ್ಟ್ ಸೂಚನೆ ಕೊಟ್ಟಿದೆಯಲ್ಲ ಆದೇಶದ ಸ್ವರೂಪದಲ್ಲಿ, ಅದರ ಅಧ್ಯಯನ ಆಗಬೇಕು. ದೂರುದಾರರು ಕೊಟ್ಟಿರುವಂಥ ದೂರಿನ ಪ್ರತಿ ಅಧ್ಯಯನ ಆಗಬೇಕು. ಅವರು ಕಂಪ್ಲೇನೆಂಟ್ಗಳು ಒಂದಷ್ಟು ದಾಖಲೆಗಳನ್ನು ಕೊಟ್ಟಿದ್ದಾರೆ, ಆ ದಾಖಲೆಗಳ ಅಧ್ಯಯನ ಆಗಬೇಕು. ಅದಾದ ನಂತರ ಇನ್ಯಾವ್ಯಾವ ದಾಖಲೆಗಳು ಬೇಕು ಅಂತ ಮೂಡಾಕ್ಕೆ ಫೈಲ್ ಹುಡುಕೊಂಡು ಮೂಡಾದ ಹತ್ರ ಹೋಗಬೇಕು. ಮೂಡಾದಲ್ಲಿ ಫೈಲ್ಗಳಿದಾವ, ನಿಮಗೆ ಗೊತ್ತದು ಏನೇನಾಗಿದೆ ಅಂತ. ಆರಂಭದಲ್ಲಿ ಈ ಪ್ರಕರಣ ಏಕಾಏಕಿ ಬೆಳಕಿಗೆ ಬಂದಾಗ ತುಂಬ ಚರ್ಚೆ ಆಯ್ತು. ಅವಾಗ ಭೈರತಿ ಸುರೇಶ್ ಅವ್ರು ಮಾತಾಡಿದ್ದನ್ನು ನೋಡ್ತಾ ಇದ್ರು. ಭೈರತಿ ಸುರೇಶ್ ಅವರು ಅರ್ಜೆಂಟಾಗಿ ಹೆಲಿಕಾಪ್ಟರ್ ಹತ್ಕೊಂಡು ಹೋಗ್ಬಿಟ್ರಂತೆ. ಅಲ್ಲೇ ಇದ್ದ ಅಧಿಕಾರಿಯೊಬ್ಬರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ಇಮ್ಮಿಡಿಯೇಟ್ ಅರ್ಜೆಂಟ್ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಅವ್ರಿಗೊಂದು ಡೆಡ್ಲೈನ್ ಕೊಟ್ಟರು. 15 ದಿವಸದೇನೋ ಡೆಡ್ಲೈನ್, ನಂಗೆ ಅಷ್ಟು ಕರೆಕ್ಟಾಗಿ ನೆನಪಿಲ್ಲ ಈಗ. ಆ 15 ದಿವಸದ ಡೆಡ್ಲೈನ್ ಮುಗಿಯೋ ತನಕ ಅವರು ವೇಟ್ ಮಾಡಿದ್ರ ಅಂದ್ರೆ ಇಲ್ಲ. ವೆಂಕಟಾಚಲಪತಿ ಅನ್ನುವ ಅಧಿಕಾರಿಯೊಬ್ಬರ ನೇತೃತ್ವದಲ್ಲಿ ತನಿಖೆ ಮಾಡೋದಕ್ಕೆ ನೇಮಿಸಿದ್ದು. ಅವರು ತನಿಖೆ ಮಾಡಿ ವರದಿ ಕೊಡಬೇಕು ಅನ್ನುವಷ್ಟರಲ್ಲಿ ಆ PN ದೇಸಾಯಿ ಅವರು, ನಿವೃತ್ತ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳು, ಅವರ ನೇತೃತ್ವದಲ್ಲಿ ಒಂದು ಕಮಿಷನ್ ಮಾಡಿದ್ರು. ಆ ಕಮಿಷನ್ ಮಾಡಿದ ಉದ್ದೇಶನೇ ಏನದು, ಭಾಂಡಾರ ಬಯಲಿಗೆ ಬಿದ್ದಂಗೆ ಬಿತ್ತದು. ಯಾಕೆ ಮಾಡಿದರು ಆ ಕಮಿಷನನ್ನು? ಅಧಿವೇಶನದಲ್ಲಿ ಚರ್ಚೆ ಆಗಬಾರ್ದು ಅಂತ. ಅಧಿವೇಶನ ಜುಲೈ 15ಕ್ಕೇನೋ ಶುರು ಆಗಬೇಕಾಗಿತ್ತು. ಜುಲೈ 14ನೇ ತಾರೀಕು, ಒಂದು ದಿವಸ ಹಿಂದೆ PN ದೇಸಾಯಿ ಕಮಿಷನ್ ನೇಮಕ ಮಾಡಿದ್ದೀವಿ ನಾವು ಅಂತ. ಒಂದು ಜುಡಿಷಿಯಲ್ ಕಮಿಷನ್ನಿನ ಎನ್ಕ್ವೈರಿ ನಡೀತಾ ಇರುವಾಗ ಅಧಿವೇಶನದಲ್ಲಿ ಚರ್ಚೆ ಮಾಡೋದಕ್ಕೆ ಬರೋದಿಲ್ಲ. ಆವಾಗ ಸರ್ಕಾರ ನಿಂತ್ಕೊಂಡು ಹೇಳ್ಬಿಡುತ್ತೆ, ಹೆಂಗ್ರಿ ಚರ್ಚೆ ಮಾಡೋಕ್ಕಾಗುತ್ತೆ, ನಡೀತಿಲ್ವಾ ಅಲ್ಲಿ ತನಿಖೆ ಅಂತ. ಅಧಿವೇಶನ ಶುರುವಾಗ ಹಿಂದಿನ ದಿವಸ
ಮಾಡೋದಕ್ಕೆ ಬಿಡಲಿಲ್ಲ ಇದನ್ನು. ವಾಲ್ಮೀಕಿ ಕೇಸಿಂದ ಫುಲ್ ಚರ್ಚೆ ಆಯಿತು. ವಾಲ್ಮೀಕಿ ಕೇಸಿನ ಚರ್ಚೆಯಲ್ಲೇ ಇದು 187 ಕೋಟಿ ಹಗರಣ ಅಲ್ಲ 89 ಕೋಟಿ ಹಗರಣ ಅಂತ ಸಿದ್ದರಾಮಯ್ಯನವ್ರು ಹೇಳಿ ಅದು ನ್ಯಾಷನಲ್ ನ್ಯೂಸ್ ಆಗಿತ್ತು. ಈಗ ಲೋಕಾಯುಕ್ತ ಪೊಲೀಸರು ಆ ಫೈಲ್ ಬೇಕು ಈ ಫೈಲ್ ಬೇಕು ಅಂತ ಮೂಡಾದ ಹತ್ರ ಹೋದರೆ ಅರ್ಧ ಫೈಲು ವೆಂಕಟ ಚಲಪತಿ ಅವ್ರ ತನಿಖೆಗೆ ತಗೊಂಡೋಗಿದ್ದಾರೆ, ಇನ್ನರ್ಧ ಫೈಲ್ PN ದೇಸಾಯಿ ಅವ್ರ ತನಿಖೆಗೆ ತಗೊಂಡೋಗಿದ್ದಾರೆ. ಭೈರತಿ ಸುರೇಶ್ ಅವ್ರ ಮೇಲೂ ಅದು ಆರೋಪ ಬಂತು, ಹೆಲಿಕಾಪ್ಟರ್ನಲ್ಲಿ ಫೈಲ್ ಹೊತ್ಕೊಂಡ್ಬಂದುಬಿಟ್ರಿ ಇವರು ಅಂತ. ಈಗ ಲೋಕಾಯುಕ್ತರ ಪೊಲೀಸರ ತನಿಖೆಗೆ ಯಾವ ಫೈಲ್ ಉಳ್ಕೊಂಡಿದ್ದಾವಲ್ಲಿ, ಏನು ಉಳ್ಕೊಂಡಿದ್ದಾವೆ ಗೊತ್ತಿಲ್ಲಪ್ಪ. ಅದೇನು ತನಿಖೆ ಮಾಡ್ತಾರೆ ಆಗುತ್ತೆ. ಇನ್ನು ಡಿಸೆಂಬರ್ 24ನೇ ತಾರೀಕಿನ ತನಕ ಟೈಮ್ ಇದೆ. ಈಗ ತನಿಖೆಯನ್ನು ಶುರು ಮಾಡ್ತಾರೆ. ಸಿವಿಲ್ ಮ್ಯಾಟ್ರ್ಗಳಲ್ಲಿ ದಾಖಲೆಗಳ ಅಧ್ಯಯನ ಇಟ್ ಟೇಕ್ಸ್ ಇಟ್ಸ್ ಓನ್ ಸ್ವೀಟ್ ಟೈಮ್, ಅದರದೇ ಆದಂಥ ಸಮಯ ತಗೊಳುತ್ತೆ. ಅದಾದ ನಂತರ ಆರೋಪಿಗಳಿಗೆ ಒಬ್ಬೊಬ್ಬರಿಗೆ ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟು ಇವ್ರನ್ನ ವಿಚಾರಣೆ ಕರಿಬೇಕು. ಮೂಢ ಅಧಿಕಾರಿಗಳಿಗೆ ನೋಟಿಸ್ ಕೊಡಬೇಕು, ವಿಚಾರಣೆ ಕರಿಬೇಕು. ಅಥವಾ ತನಿಖೆಯ ಸಂದರ್ಭದಲ್ಲಿ ಇನ್ಯಾರ್ದೋ ಹೆಸರು ಹೊರಗೆ ಬಂತೆ, ಅವ್ರು ಯಾರೋ ಹಿಂಗೇನೋ ಮಾಡಿದ್ರು ಅಂತ ಅವ್ರಿಗೆ ನೋಟಿಸ್ ಕೊಟ್ಟು ಕರಿಬೇಕು. ಅಷ್ಟೆಲ್ಲ ಆದಮೇಲೆ ಅವಶ್ಯಕತೆ ಬಿದ್ದರೆ ಯು ಆರ್ ಅಂಡರ್ ಅರೆಸ್ಟ್ ಅಂತ ಯಾರಿಗಾರು ಹೇಳಬೇಕು. ಯಾರ ಬಂಧನದ ಅವಶ್ಯಕತೆ ಇದೆಯೋ ಅವ್ರಿಗೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು, ಅವ್ರಿಗೆ ಹೇಳಬೇಕು. ಅಷ್ಟೆಲ್ಲ ಮಾಡಿ ಡಿಸೆಂಬರ್ 24ರ ಒಳಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಭಟ್ ಅವರ ಮುಂದೆ ರಿಪೋರ್ಟ್ ತಂದು ಇಡಬೇಕು. ದಟ್ ಈಸ್ ದ ನೆಕ್ಸ್ಟ್ ಕೋರ್ಸ್, ಮುಂದಿನ ಮಾರ್ಗ. ಸಿದ್ದರಾಮಯ್ಯನವರು ಈಗ FIR ದಾಖಲಾಗಿದೆ ಅಂತಂದರೆ ಬಂಧನಕ್ಕೊಳಗಾಗೋದು ಪ್ರೊಬಾಬಿಲಿಟಿ ಜಾಸ್ತಿ ಇರುತ್ತೆ. ನೀವು ಸೆಕ್ಷನ್ಗಳನ್ನು ನೋಡಿದಾಗಲೂ ಕೂಡ 7 ವರ್ಷಕ್ಕಿಂತ ಜಾಸ್ತಿ ಪ್ರಮಾಣದ ಶಿಕ್ಷೆ ಆಗುವ ಸೆಕ್ಷನ್ಗಳಿಲ್ಲ, ಅದರಿಂದ ಬಂಧಿತರಾಗುವ ಸಾಧ್ಯತೆ ಇಲ್ಲ ಅನ್ನೋದಕ್ಕೆ ಇದು ಕ್ರಿಮಿನಲ್ ಕೇಸ್ ಅಲ್ಲ. IPCಲಾಗಿದೆ ಕೇಸು, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಾಗಿದೆ, ಬೇನಾಮಿ ಕಾಯ್ದೆಯಲ್ಲಾಗಿದೆ, ಬೇನಾಮಿ ತಡೆ ಕಾಯ್ದೆಯಲ್ಲಾಗಿದೆ, ಕರ್ನಾಟಕ ಅದು ಭೂ ಒತ್ತುವರಿ ನಿಯಂತ್ರಣ ಕಾಯ್ದೆ ಅದರಲ್ಲೂ ಆಗಿದೆ. ಆದ್ದರಿಂದ ಬಂಧನ, ಸಿದ್ದರಾಮಯ್ಯನವ್ರಿಗೆ ನೋಟಿಸ್ ಕೊಡೋದು, ಅವ್ರನ್ನ ಬಂಧನ ಅನ್ನುವಂಥದ್ದು ಲೋಕಾಯುಕ್ತ ಪೊಲೀಸರ ಎದುರಿಗಿರುವಂಥ ಓಪನ್ ಆಪ್ಷನ್. ಅದಕ್ಕೆ ಪ್ರಿಕಾಷನರಿಯಾಗಿ ಸಿದ್ದರಾಮಯ್ಯನವರು ಆ್ಯಂಟಿಸಿಪೇಟ್ರಿ ಬೇಲಿಗೆ ಹೋಗ್ತಾರಾ, ಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಕೋರಿಕೊಂಡು ಹೋಗ್ತಾರಾ. ನಿನ್ನೆ ನಾನು ವ್ಯಂಗ್ಯವಾಗಿ ಬಹಳ ಗಂಭೀರ ವಿಷಯ ಹೇಳಿದ್ದೆ. ತನಿಖೆ ನಡೆಸ್ತಾ ಇರೋರ ಮೇಲೆ ನಂಬಿಕೆ ಇದ್ದರೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಉದಾಹರಣೆಯೂ ಕೊಟ್ಟೆ ನಾನು. ವಾಲ್ಮೀಕಿ ಹಗರಣದ ಆರೋಪದಲ್ಲಿ SIT ಅವರು ತನಿಖೆ ಮಾಡ್ತಿದ್ರಲ್ಲ, ನಾಗೇಂದ್ರ ಅವರನ್ನು ಆ್ಯಂಟಿಸಿಪೇಟ್ರಿ ಬೇಲ ಕೇಳ್ಕೊಂಡು ಹೋದರು. ಬಸನಗೌಡದಲ್ಲಿ ಆ್ಯಂಟಿಸಿಪೇಟ್ರಿ ಬೇಲ್ ಕೇಳ್ಕೊಂಡು ಹೋದ್ರ. ಹೋಗ್ತಿದ್ರು ತಮ್ಮ ಪಾಡಿಗೆ ತಾವು ತನಿಖೆಗೆ, ಮತ್ತು ವಾಪಸ್ ಬರ್ತಿದ್ರು. ಹೊರಗಡೆ ಕೂತ್ಕೊಂಡು ನಮ್ಮ ರಿಪೋರ್ಟರ್ಗಳು 6 ತಾಸು ತನಿಖೆ 7 ತಾಸು ತನಿಖೆ ಅಂದಿದ್ದು. ಒಳಗೆ ಏನು ತನಿಖೆ ಆಯಿತೋ ಏನೋ, ಒಟ್ಟಿನಲ್ಲಿ ಚಾರ್ಜ್ ಶೀಟ್ ಫೈಲ್ ಆದಾಗ ಅವರಿಬ್ಬರದು ಹೆಸರು ಇರಲಿಲ್ಲ. ಯಾರು ತಿಂದರು 89 ಕೋಟಿ ಅಂದರೆ ಅಧಿಕಾರಿಗಳು ತಿಂದುಬಿಟ್ರು ಅಂತ. ಹಂಗಾಯ್ತು ಅದು. ಅದಕ್ಕೆ ದೂರುದಾರರು ಹೇಳ್ತಾ ಇರೋದು CBI ಕೊಟ್ಟುಬಿಡಿ, ಲೋಕಾಯುಕ್ತ ಪೊಲೀಸರಿಂದ ಇದರ ತನಿಖೆ ಸರಿಯಾಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ವಿವರವಾಗಿ ಹೇಳಿದ್ದೆ ನಾನು. ಲೋಕಾಯುಕ್ತ ಪೊಲೀಸರೇನು ಆಕಾಶದಿಂದ ಉದುರಿದವರಲ್ಲ, ಅಥವಾ ಲೋಕಾಯುಕ್ತಕ್ಕೆ ಅಂತ ಅಪಾಯಿಂಟ್ ಆದವರಲ್ಲ. ರೆಗ್ಯುಲರ್ ಪೊಲೀಸರೇ ಅಲ್ಲಿ ಟ್ರಾನ್ಸ್ಫರ್ ಆಗಿರ್ತಾರೆ. ಇವತ್ತಲ್ಲ ನಾಳೆ ಲೋಕಾಯುಕ್ತದಲ್ಲಿ ದುಡಿಯೋದಂದ್ರೆ ಅದೇನದು, ಥ್ಯಾಂಕ್ಲೆಸ್ ಜಾಬ್ ಅಂತಾರೆ. ಇವತ್ತಲ್ಲ ನಾಳೆ ಎಲ್ಲೋ ಒಂದು ಕಡೆ ಪ್ಲಂಪ್ ಪೋಸ್ಟಿಂಗ್ ಸಿಗಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ ಲೋಕಾಯುಕ್ತದಲ್ಲಿ ಇದ್ಕೊಂಡೆ. ಯಾರ ಹತ್ರ ಹೋಗಿ ಕೇಳಬೇಕು ಅವರು ಪೋಸ್ಟಿಂಗನ್ನು? ಇವ್ರದ್ದೇ ಹತ್ರ ಹೋಗಿ ಕೇಳಬೇಕು. ಈ ಕಾರಣಕ್ಕೆ CBI ತನಿಖೆಗೆ ಕೊಡಿ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟಿಗೆ ಹೋಗಿದ್ದಾರೆ. ಅದರ ಜೊತೆ EDಗೊಂದು ಪತ್ರ ಬರೆದು ಬಿಟ್ಟಿದ್ದಾರೆ ಇವರು. 16 ಪುಟಗಳ ಪತ್ರ ಬರೆದು ED ಅವರಿಗೆ ನೀವು ತನಿಖೆ ಮಾಡೋಕ್ಕೆ ಬನ್ನಿ ಇಲ್ಲಿ ಅಂತ. ಈಗ ನಮ್ಮ ದೃಷ್ಟಿಕೋನ PMLA ಆ್ಯಕ್ಟ್ ಅಟ್ರಾಕ್ಟ್ ಆಗುವಂಥ ಅಫೆನ್ಸ್ಗಳು ನಡೆದಾಗ ED ಬರುತ್ತೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಂತ ಕರಿತೀವಿ ಅದನ್ನು. ಹವಾಲಾ ಬೇಸಿಕಲಿ ದುಡ್ಡನ್ನು, ಅಂದರೆ ಮನಿ ಟ್ರೇಲ್ ಇರಬೇಕು. ಒಂದು ED ಬಂದು ತನಿಖೆ ಶುರು ಮಾಡಿದ್ರೆ ಮಾಡಬೇಕು ಅಂದರೆ ಅಲ್ಲೊಂದು ಮನಿ ಟ್ರೇಲ್ ಇರಬೇಕು. ನೋಡಿ ಇಷ್ಟು ದುಡ್ಡು ಇಲ್ಲಿಂದ ಇಲ್ಲಿಗೆ ಹೋಯಿತು, ಇಲ್ಲಿಂದ ಇಲ್ಲಿಗೆ ಹೋಯಿತು, ಅಲ್ಲಿಂದ ಅವ್ರಿಗೆ ಹೋಗಿದೆ, ಈ ಕಂಪ್ನಿಗೆ ಹೋಯಿತು, ಈ ವ್ಯಕ್ತಿಗಳಿಗೆ ಹೋಯಿತು, ಈ ರೀತಿಯಾದ ಮನಿ ಟ್ರೇಲ್ ಇದ್ದಾಗ ED ಬರುತ್ತೆ. ಇಲ್ಲಿ ಆ ಥರದ್ದೇನು ಇಲ್ಲ. ಹಾಗಿದ್ದು EDಗೆ ಪತ್ರ ಬರೆದಿದ್ದಾರೆ. ಅಂದರೆ ನನಗೆ ಈ ಕ್ಷಣ ನನಗೆ ಗೊತ್ತಿಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು ನಾನು. ED ಬರುವಂಥದ್ದು ಏನಿದೆ ಇದರಲ್ಲಿ? ವಾಲ್ಮೀಕಿ ಹಗರಣ ED ಅದರಲ್ಲೇನು ಈಗ ಟೆಕ್ಸ್ಟ್ ಬುಕ್ ಕೇಸ್ ಅದು ED ಅವ್ರು ತನಿಖೆ ಮಾಡೋದಕ್ಕೆ. ಬೆಂಗಳೂರಿನ ವಸಂತನಗರದ ಯೂನಿಯನ್ ಬ್ಯಾಂಕ್ನಲ್ಲಿ
ವಾಲ್ಮೀಕಿ ಎಸ್ ಟಿ ಅಭಿವೃದ್ಧಿ ನಿಗಮದ ಅಕೌಂಟ್ ಇತ್ತು. ಅಧಿಕಾರಿಗಳ ಬೇಡ ಅಂದರು ದೂರಿನ ಪ್ರಕಾರ ಅಧಿಕಾರಿಗಳ ಬೇಡ ಅಂದರು ಮಿನಿಸ್ಟರ್ ಇಲ್ಲ ಎಮ್ ಜಿ ರೋಡ್ಗೆ ಒಂದು ಉಪಖಾತೆ ತೆಗೀರಿ ಅಂತ ಎಮ್ ಜಿ ರೋಡ್ ಯೂನಿಯನ್ ಬ್ಯಾಂಕ್ನಲ್ಲಿ ಉಪಖಾತೆ ತೆಗೆಸಿದ್ರು. ವಸಂತನಗರದ ಅಕೌಂಟ್ನಲ್ಲಿ ಇದ್ದು ಬದ್ದ ದುಡ್ಡನ್ನೆಲ್ಲ ಎಮ್ ಜಿ ರೋಡ್ಗೆ ಹಾಕಿದ್ರು. ಮುಖ್ಯಮಂತ್ರಿಗಳೇ ಸ್ವತಃ ಜವಾಬ್ದಾರಿ ಹೊಂದಿರುವಂಥ ಹಣಕಾಸು ಇಲಾಖೆಯ ಹುಜೂರ್ ಖಜಾನೆ ನಂಬರ್ 2 ಇಂದ 92 ಕೋಟಿ ರೂಪಾಯಿನೋ ರಫ್ಲಿ ಅದನ್ನು ಅಲ್ಲಿಗೆ ಹಾಕಿದ್ರು. ಅಲ್ಲಿಂದ ಏಕಾಏಕಿ ದುಡ್ಡು ಹೈದರಾಬಾದಿಗೆ ಹೋಗ್ಬಿಡ್ತು. ಹೈದರಾಬಾದಿನ ಬ್ಯಾಂಕ್ ಅಕೌಂಟ್ಗಳಿಗೆ ಹೋಯಿತು. ಯಾವುದೋ ಕಂಪ್ನಿಗಳು, ಬೇನಾಮಿ ಕಂಪ್ನಿಗಳು. ಅಲ್ಲಿಂದ ಏನು ಬಾರ್ನವ್ರು ಹೋಗಿದ್ದೇನು, ಜ್ಯುವೆಲ್ರಿ ಶಾಪ್ನವ್ರು ಹೋಗಿದ್ದೇನು, ಪೆಟ್ರೋಲ್ ಬಂಕ್ನವ್ರು ಹೋಗಿದ್ದೇನು, ಹೋಯ್ತು ದುಡ್ಡು. ದೇರ್ ಇಸ್ ಅ ಮನಿ ಟ್ರೇಲ್. ಇ ಡಿ ಅವರು ಬಂದು ತನಿಖೆ ಮಾಡಿದ್ದಾರೆ. ನಾಗೇಂದ್ರನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ. ಇದರಲ್ಲೇನು ಇ ಡಿ ತನಿಖೆ ಆಗುವಂಥದ್ದಿದೆಯೋ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ಅಪ್ಡೇಟ್ಸ್ ಮೂಡಕ್ಕೆ ಸಂಬಂಧಪಟ್ಟಂಗೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.